ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೆಎಲ್ ರಾಹುಲ್ ರದ್ದೆ ಸದ್ದು ಸುದ್ದಿ. ಹಾಗಂತ ಅಫ್ಘಾನಿಸ್ತಾನ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಆಡ್ತಾ ಇದ್ದಾರೆ ಅಂತಲ್ಲ, ಅನ್ಸೋಲ್ಡ್ ಆಗಿದ್ದಾರೆ. ಬೇಸ್ ಪ್ರೈಸ್ಗೂ ಕೂಡ ಅವರನ್ನು ಯಾರು ಖರೀದಿ ಮಾಡಿಲ್ವಂತೆ ಅಂತ. ಮಹಾರಾಜ ಟ್ರೋಫಿ T20 ಲೀಗ್ನಲ್ಲಿ ರಾಹುಲ್ ರನ್ನ ಯಾರು ಕೂಡ ಖರೀದಿ ಮಾಡಿಲ್ಲ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್, IPLನ ಹೀರೋ ಕೆಎಲ್ ರಾಹುಲ್ ಮಹಾರಾಜ ಟ್ರೋಫಿ ಲೀಗ್ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ಮೂಲ ಬೆಲೆ ಕೇವಲ 2 ಲಕ್ಷ ರೂಪಾಯಿಗಳಾಗಿದ್ರು ಕೂಡ ಅವರನ್ನ ಖರೀದಿ ಮಾಡೋಕೆ ಯಾವುದೇ ತಂಡ ಮುಂದೆ ಬಂದಿಲ್ಲ. IPL ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ 14 ಕೋಟಿ ರೂಪಾಯಿಗೆ ಬಿಡ್ ಆದ ರಾಹುಲ್ ಸ್ಥಳೀಯ ಲೀಗ್ನಲ್ಲಿ ಅನ್ಸೋಲ್ಡ್ ಆಗಿದ್ದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಡೆಲ್ಲಿ ಪರ ಮಿಂಚಿದ ರಾಹುಲ್ಗೆ ಕೈತಪ್ಪಿದ ಮಹಾರಾಜ. ಡೆಲ್ಲಿ ಕ್ಯಾಪಿಟಲ್ಸ್ ಪರ IPL 2026ನೇ ಆವೃತ್ತಿಯಲ್ಲಿ ಆಡಿರುವಂತಹ ರಾಹುಲ್ 14 ಪಂದ್ಯಗಳಿಂದ 593 ರನ್ಗಳನ್ನ ಕಲೆ ಹಾಕಿದ್ರು. ರಾಹುಲ್ ಅವರನ್ನ ಖರೀದಿ ಮಾಡೋಕೆ ಮಹಾರಾಜ ಟ್ರೋಫಿ 2026ರ ಹರಾಜಿನಲ್ಲಿ ಯಾವುದೇ ತಂಡ ಆಸಕ್ತಿ ತೋರಿಸಿಲ್ಲ. ಪಂದ್ಯಾವಳಿಗಳಿಗೆ ಅವರ ಲಭ್ಯತೆಯನ್ನ ದೃಢೀಕರಣ ಮಾಡದೇ ಇರೋ ಕಾರಣಕ್ಕೆ, ಅಂದ್ರೆ ಅವರು ಪಂದ್ಯಾವಳಿಯಲ್ಲಿ ಆಡ್ತಾರೆ ಎನ್ನುವಂತ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಸಿಗದೆ ಇರೋದ್ರಿಂದ ಯಾವುದೇ ತಂಡಗಳು ಕೂಡ ಅವರನ್ನ ಖರೀದಿ ಮಾಡಿಲ್ಲ. ಕೆಎಲ್ ರಾಹುಲ್ 2 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿನಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ದೇವದತ್ ಪಡಿಕ್ಕಲ್ ಸೇರಿದಂತೆ ಮಯಾಂಕ್ ಅಗರ್ವಾಲ್, ವೈಶಾಖ್ ವಿಜಯ್ ಕುಮಾರ್, ಶ್ರೇಯಸ್ ಗೋಪಾಲ್, ಕರುಣ್ ನಾಯರ್, ಮನೀಶ್ ಪಾಂಡೆ ಮಹಾರಾಜ ಟ್ರೋಫಿ ಲೀಗ್ನಲ್ಲಿ ಆಡುವ ಕರ್ನಾಟಕದ ಕೆಲ ಪ್ರಮುಖ ಭಾರತೀಯ ಆಟಗಾರರು. ಆದರೆ ಈ ಅನ್ಸೋಲ್ಡ್ಗೆ ಕಾರಣ ಕೂಡ ಇದೆ. ರಾಷ್ಟ್ರೀಯ ಪಂದ್ಯಗಳ ಕಾರಣ ಮಹಾರಾಜದಲ್ಲಿ ಆಡಲ್ಲ ರಾಹುಲ್. ಹೌದು, ಕೆಎಲ್ ರಾಹುಲ್ ಮೇಲೆ ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ವು. ಆದರೆ ಹರಾಜಿನ ವೇಳೆ ಕೆಎಲ್ ರಾಹುಲ್ ಲೀಗ್ ವೇಳೆ ಆಡೋಕೆ ಲಭ್ಯರಿರ್ತಾರಾ ಅಂತ ಫ್ರಾಂಚೈಸಿಗಳ ಮಾಲೀಕರು ಪ್ರಶ್ನೆಯನ್ನ ಮಾಡಿದ್ರು. ಈ ವೇಳೆ ರಾಹುಲ್ ಮಹಾರಾಜ ಟ್ರೋಫಿ ಲೀಗ್ನಲ್ಲಿ ಆಡೋದಿಲ್ಲ ಎನ್ನುವಂತ ಸತ್ಯ ಗೊತ್ತಾಗಿದೆ. ಯಾಕಂದ್ರೆ ಜೂನ್ 20ರಿಂದ ಆರಂಭವಾಗುವಂತ ಈ ಟೂರ್ನಿಗೆ ರಾಹುಲ್ ಅವರ ಅಲಭ್ಯತೆಯೇ ಮಾರಾಟವಾಗದಿರೋಕೆ ಕಾರಣವಾಗಿದೆ. ತಂಡಗಳಿಗೆ ತಮ್ಮ ಆಟಗಾರ ತಂಡದ ಪರ ಆಡಲ್ಲ ಅಂತ ಗೊತ್ತಾದಾಗ ಯಾವ ಫ್ರಾಂಚೈಸಿ ಕೂಡ ಅವರನ್ನ ಖರೀದಿ ಮಾಡೋಕೆ ಮುಂದಾಗಲ್ಲ. ಸೊ ಹೀಗಾಗಿದ್ದು ಕೂಡ ಅದೇ. 2026ರ ಮಹಾರಾಜ ಟ್ರೋಫಿ ಆವೃತ್ತಿ ಜೂನ್ 20ರಿಂದ ಜುಲೈ 12ರವರೆಗೆ ನಡೆಯುತ್ತೆ. ಇದೇ ವೇಳೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಐರ್ಲೆಂಡ್ನಲ್ಲಿ 2 T20 ಅಂದ್ರೆ ಜೂನ್ 26 ಹಾಗೆ 28ರಂದು ನಡೆಯುತ್ತೆ. ಆನಂತರ ಇಂಗ್ಲೆಂಡ್ನಲ್ಲಿ 5 T20 ಪಂದ್ಯಗಳನ್ನು ಆಡ್ತಾರೆ. ಜುಲೈ 1, 4, 7, 9 ಹಾಗೆ 11ರಂದು. ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಯಲ್ಲಿ ಕೆಎಲ್ ರಾಹುಲ್ ಭಾಗವಹಿಸುತ್ತಿದ್ದಾರೆ. ಪಂದ್ಯಾವಳಿಯ ಆರಂಭದಿಂದ ಪಂದ್ಯಗಳಿಂದ ಹೊರಗುಳಿಯುವಂತ ಸಾಧ್ಯತೆ ಇರೋದ್ರಿಂದ ಹರಾಜಿನಲ್ಲಿ ಯಾವುದೇ ತಂಡ ಖರೀದಿ ಮಾಡೋಕೆ ಮುಂದಾಗಲಿಲ್ಲ. ಕರುಣ್ ಮತ್ತು ಮನೀಶ್ಗೆ ಹರಾಜಿನಲ್ಲಿ ಬಂಪರ್. ಇನ್ನು ರಾಹುಲ್ ಅನ್ಸೋಲ್ಡ್ ಆದ್ರೂ ಕೂಡ ಕರ್ನಾಟಕದ ಇತರ ಅನುಭವಿ ಆಟಗಾರರು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಕರುಣ್ ನಾಯರ್ ಅವರನ್ನ ಮಂಗಳೂರು ಡ್ರ್ಯಾಗನ್ಸ್ 18 ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಮನೀಶ್ ಪಾಂಡೆ ಅವರನ್ನ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡ 12.75 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದೆ. ಒಟ್ಟು 6 ಫ್ರಾಂಚೈಸಿಗಳು ತಲಾ 60 ಲಕ್ಷದ ಥೈಲಿಯೊಂದಿಗೆ ಬಿಡ್ನಲ್ಲಿವೆ. 150ಕ್ಕೂ ಹೆಚ್ಚು ಪ್ಲೇಯರ್ಗಳು ಕೂಡ ಬಿಡ್ನಲ್ಲಿದ್ದಾರೆ. ಪ್ರತಿ ಫ್ರಾಂಚೈಸಿ ಕನಿಷ್ಠ 16ರಿಂದ ಗರಿಷ್ಠ 18 ಆಟಗಾರರನ್ನ ಖರೀದಿ ಮಾಡಿಕೊಳ್ಳೋಕೆ ಅವಕಾಶ ಇದೆ. ವೈಶಾಖ್ ವಿಜಯ್ ಕುಮಾರ್ 8.25 ಲಕ್ಷ, ಪ್ರಸಿದ್ಧ ಕೃಷ್ಣ 2.60 ಲಕ್ಷ, ಹಾಗೆ ದೇವದತ್ ಪಡಿಕ್ಕಲ್ 2.60 ಲಕ್ಷ, ಹಾಗೆ ಮನೋಜ್ ಬಾಂಡಗೆ ಅವರನ್ನ 10 ಲಕ್ಷಕ್ಕೆ ಮೈಸೂರು ಫ್ರಾಂಚೈಸಿ ಖರೀದಿ ಮಾಡಿದೆ. ರಾಹುಲ್ ಲೀಗ್ನಲ್ಲಿ ಆಡೋದು ಕನ್ಫರ್ಮ್ ಇಲ್ಲದೆ ಇದ್ದಿದ್ರಿಂದ ಅವರನ್ನ ಖರೀದಿ ಮಾಡಿಲ್ಲ. ಅವರು ಕೂಡ ಆಡ್ತಾರೆ ಅನ್ನೋದು ಕನ್ಫರ್ಮ್ ಇದ್ದಿದ್ರೆ ಬಹುಶಃ ಅವರದ್ದೇ ಹೈಯೆಸ್ಟ್ ಬಿಡ್ ಆಗಿರ್ತಾ ಇತ್ತು. ಆದರೆ ನ್ಯಾಷನಲ್ ಡ್ಯೂಟೀಸ್ ಇರೋದ್ರಿಂದ ಯಾವುದೇ ಫ್ರಾಂಚೈಸಿ ಅವರ ಮೇಲೆ ಬಿಡ್ ಮಾಡಿಲ್ಲ ಅಷ್ಟೇ. ನಮಸ್ಕಾರ.